ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರತಕ್ಕಂಥ ಶ್ರೀ ಗುರುಕುಲ ಶಾಲೆಯಲ್ಲೂ ಕೂಡ ಸಂಕ್ರಾಂತಿ ಸಂಭ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಹೇಗಿತ್ತು ಗೊತ್ತಾ? ಆ ಒಂದು ಸಂಭ್ರಮದ ಝಲಕ್ ಇಲ್ಲಿದೆ ನೋಡಿ. ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಶ್ರೀ ಗುರುಕುಲ ಶಿಕ್ಷಣ ಸಂಸ್ಥೆಯ ಅಂಗವಾಗಿರುವ ಶ್ರೀ ಗುರುಕುಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮ ಹಾಗೂ ಸಾಂಸ್ಕೃತಿಕ ಸೊಗಡಿನಿಂದ ಆಚರಿಸಲಾಯಿತು. ಪ್ರತಿ ವರ್ಷವೂ ಸಂಕ್ರಾಂತಿಯನ್ನು ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿರುವ ಈ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ನಮ್ಮ ಪರಂಪರೆ, ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ಮಹತ್ವವನ್ನು ತಿಳಿಸುವ ನಿಟ್ಟಿನಲ್ಲಿ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹ ಉಪಯೋಗಕ್ಕೆ ಬಳಸಲಾಗುತ್ತಿದ್ದ ಹಳೆಯ ಹಾಗೂ ಉಪಯುಕ್ತ ವಸ್ತುಗಳ ವಿಶೇಷ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಅದನ್ನು ಕುತೂಹಲದಿಂದ ವೀಕ್ಷಿಸಿದರು. ಹಿರಿಯರು ಬಳಸುತ್ತಿದ್ದ ವಸ್ತುಗಳು, ಕೃಷಿ ಉಪಕರಣಗಳು ಹಾಗೂ ಗ್ರಾಮೀಣ ಜೀವನ ಶೈಲಿಯನ್ನು ಪರಿಚಯಿಸುವ ಪ್ರದರ್ಶನ ಮಕ್ಕಳಿಗೆ ವಿಶೇಷ ಅನುಭವ ನೀಡಿತು. ಸಂಕ್ರಾಂತಿಯ ಹಬ್ಬದ ಮಹತ್ವ, ಅದರ ಹಿನ್ನೆಲೆ ಹಾಗೂ ಸಂಪ್ರದಾಯಗಳನ್ನು ಮಕ್ಕಳಿಗೆ ತಿಳಿಸುವ ಉದ್ದೇಶದಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಮಂಜುಳಾ ಅವರು ಮಾತನಾಡಿ, ಸಂಕ್ರಾಂತಿ ಹಬ್ಬವು ನಮ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸುವ ಮಹತ್ವದ ಹಬ್ಬವಾಗಿದ್ದು, ಹಿರಿಯರು ಆಚರಿಸಿಕೊಂಡು ಬಂದ ಈ ಹಬ್ಬವನ್ನು ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. Today we are celebrating Sankranti festival. From the past 25 years we are celebrating this festival. So see, whatever the things we are doing in the festival during the Sankranti, everything will be arranged in our school. You can have that view. So the main intention to celebrate Sankranti is so if you see what are the things we learned from our ancestors, the traditional, the culture, the customs. So same thing we wanted to pass on to our next generation. And it's very important that because nowadays, because of this technology and drastically so much of changing is happening in our society. So our children slowly what are the things we learned from our ancestor. So now it has been reduced little bit. So that's why we wanted the traditional what we learned, that we have to pass. We wanted to pass on to our next generation. So it is not like that in the villages, as you know that in our India. It has been celebrated in different region, maybe different names we are celebrating like Pongal or Lori. Different parts of India we are celebrating. In Karnataka we are celebrating as a Sankranti festival. ಶಿಕ್ಷಕಿ ರಮ್ಯಾ ಅವರು ಮಾತನಾಡಿ, ಸಂಕ್ರಾಂತಿ ಹಬ್ಬದ ಆಚರಣೆ, ಸಂಪ್ರದಾಯಗಳು ಹಾಗೂ ದೇಶದ ವಿವಿಧ ಭಾಗಗಳಲ್ಲಿ ಈ ಹಬ್ಬವನ್ನು ಪೊಂಗಲ್, ಲೋರಿ, ಮಕರ ಸಂಕ್ರಾಂತಿ ಮುಂತಾದ ಹೆಸರುಗಳಿಂದ ಇಡೀ ಭಾರತದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಪ್ರತಿ ವರ್ಷ ಹೊಸ ವರ್ಷದ ಮೊದಲನೇ ಹಬ್ಬ ಇದು. ನಮ್ಮ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ. ರೈತರಿಗೆ ಎಸ್ಪೆಷಲಿ ಇದು ತುಂಬ ಸ್ಪೆಷಲ್ ಆಗಿರುವಂಥದ್ದು. ಬಿಕಾಸ್ ಇಲ್ಲಿ ಋತುಮಾನ ಚೇಂಜ್ ಆಗುತ್ತೆ. ಸೊ ಈ ಒಂದು ಟೈಮಲ್ಲಿ ಬೆಳೆಗಳನ್ನು ಹಾರ್ವೆಸ್ಟ್ ಮಾಡಿ ಅವರು ಆ ಬೆಳೆಗಳನ್ನೆಲ್ಲ ಒಟ್ಟುಗೂಡಿಸಿ ಅದರ ಒಂದು ಸೆಲೆಬ್ರೇಷನ್ನ ಮಾಡ್ತಾರೆ. ಸೊ ಮತ್ತು ಸಂಕ್ರಾಂತಿನಲ್ಲಿ ಹಸುಗಳನ್ನು, ದನಕರುಗಳನ್ನು ಡೆಕೋರೇಟ್ ಮಾಡಿ ಅದನ್ನು ಇದು ಮಾಡ್ತಾರೆ, ಅಂದರೆ ಸೆಲೆಬ್ರೇಟ್ ಮಾಡ್ತಾರೆ. ಈ ಎಲ್ಲ ಒಂದು ಆಚರಣೆಗಳು ನಮ್ಮ ಒಂದು ಜೆನ್ಜಿ ಕಿಡ್ಸಿಗೆ ಅಷ್ಟೊಂದು ಗೊತ್ತಿರಲ್ಲ. ಸೊ ಅದನ್ನು ನಾವು ನಮ್ಮ ಶಾಲೆಯಲ್ಲಿ ಒಂದು ಅಲಂಕೃತವಾಗಿ ಎಕ್ಸಿಬಿಟ್ ಮಾಡಿಬಿಟ್ಟು ಆ ಒಂದು ಆಚರಣೆಗಳನ್ನು ಅವರಿಗೆ ಅರಿವು ಮೂಡಿಸೋದಾಗಿರ್ಬೋದು, ಅದನ್ನು ತಿಳಿಸೋದಾಗಿರ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಪ್ರತಿ ವರ್ಷ ಸಂಕ್ರಾಂತಿ ಬಿಫೋರ್ ಅಥವಾ ಆಫ್ಟರ್ ದ ಡೇ ಏನಾಗಿರುತ್ತೆ, ನಮ್ಮದು ಎತ್ನಿಕ್ ಡೇ ಅಂತ ಮಾಡ್ತೀವಿ. ಅಂದರೆ ಮಕ್ಕಳಿಗೆ ವರ್ಷದಲ್ಲಿ ಒಂದೇ ಸಲ ಅವರಿಗೆ ಏನು ಮಾಡ್ತೀವಿ, ಕಲರ್ ಡ್ರೆಸ್ನ ಹಾಕ್ಸೋ ಅಂಥದ್ದು. ಸೊ ಅವರ ಇಷ್ಟವಾದ ಉಡುಪುಗಳನ್ನು ಅವರು ಟ್ರೆಡಿಷನಲ್ ವೇನಲ್ಲಿ ಅದನ್ನು ಹಾಕ್ಕೊಂಬಂದು ಡೇ ಫುಲ್ಲು ಅವರು ನಮ್ಮ ಒಂದು ಏನು ನಾವು ಎಕ್ಸಿಬಿಟ್ ಮಾಡಿರ್ತೀವಿ ಅದ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು, ಟೀಚರ್ಸ್ಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು, ಈ ರೀತಿ ದಿನಪೂರ್ತಿ ಅವರು ಎಂಜಾಯ್ನ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ನಮ್ಮ ಡೇನಲ್ಲಿ ಅಂದರೆ ಸಂಕ್ರಾಂತಿಯ ಬಿಫೋರ್ ದ ಡೇ ಅಥವಾ ಆಫ್ಟರ್ ದ ಡೇ ಏನು ಮಾಡ್ತೀವಿ, ನಾವು ಕ್ರಾಫ್ಟ್ ವರ್ಕ್ಗಳನ್ನ ಮಾಡಿಸ್ತೀವಿ. ನೀವು ನೋಡ್ಬೋದು ಇಲ್ಲಿ ಗಾಳಿಪಟವನ್ನು ಎಷ್ಟು ಚಂದವಾಗಿ ನಮ್ಮ ಮಕ್ಕಳು ಮಾಡಿದ್ದಾರೆ ಅಂತ. ಸಂಕ್ರಾಂತಿ ಕ್ಯಾಲೆಂಡರ್ ಹೊಸ ವರ್ಷದ ಮೊದಲ ಹಬ್ಬವಾಗಿದ್ದು, ಕರ್ನಾಟಕದಲ್ಲಿ ಇದನ್ನು ಸುಗ್ಗಿ ಹಬ್ಬವೆಂದು ಆಚರಿಸಲಾಗುತ್ತದೆ. ರೈತರಿಗೆ ಅತ್ಯಂತ ವಿಶೇಷವಾಗಿರುವ ಈ ಹಬ್ಬದ ಸಂದರ್ಭದಲ್ಲಿ ದನ ಕರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲಂಕಾರ ಮಾಡುವ ಸಂಪ್ರದಾಯವಿದೆ ಎಂಬುದನ್ನು ಮಕ್ಕಳಿಗೆ ವಿವರಿಸಲಾಯಿತು. ಗುರುಕುಲ ಶಾಲೆಯಲ್ಲಿ ನಡೆದ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಪುಟಾಣಿ ಮಕ್ಕಳು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಉಲ್ಲಾಸದಿಂದ ಭಾಗವಹಿಸಿ ಹಬ್ಬದ ಸೊಗಡನ್ನು ಇನ್ನಷ್ಟು ಹೆಚ್ಚಿಸಿದರು.
ಈ ರೀತಿಯ ಆಚರಣೆಗಳು ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿಯ ಮೇಲೆ ಗೌರವ ಮತ್ತು ಅರಿವು ಮೂಡಿಸುವಲ್ಲಿ ಸಹಕಾರಿಯಾಗಿವೆ ಎಂದು ಶಾಲಾ ಆಡಳಿತ ಮಂಡಳಿ ತಿಳಿಸಿತು.